ವಿದ್ಯಾರ್ಥಿಗಳೇ, ಈ ಗಣಿತ ಮಾಡ್ರಿ. 1 ಕಿಲೋಮೀಟರ್ ಉದ್ದದ ರೈಲೊಂದು 3 ನಿಮಿಷಗಳಿಗೆ 1 ಕಿಲೋಮೀಟರ್ನಂತೆ ಸಾಗುತ್ತದೆ. ಹಾಗಾದರೆ 2 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು ದಾಟಲು ಅದು ತೆಗೆದುಕೊಳ್ಳುವ ಕಾಲ ಎಷ್ಟು? ಈಗ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಮಾಡೋದಾತಂದ್ರ ನೀವು ವಿಡಿಯೋ ಆನ್ ಮಾಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇದು ಸಮಯ ಕಾಲದ ಲೆಕ್ಕಗಳು ಎಸ್ ಸೀರಿಯಲ್ದಾಗ ಭಾಳ ಹಾಕ್ಯದ. ಎಸ್ ಸೀರಿಯಲ್ದಾಗ ವೇಗ ಕಾಲ ದೂರ ಅಂತ ತಿಳ್ಕೊಂಡದ. ಅದನ್ನು ನೀವು ನೋಡಿದ್ರೆ 10th ಲೆವೆಲ್ SSLC ವರೆಗಿನ ಸಹಿತ ನಿಮ್ಮನ್ನ ಕೈ ಹಿಡಿತದದು. ಆ ಗಣಿತಗಳನ್ನು ಹೆಚ್ಚಿಗೆ ಅಭ್ಯಾಸ ಮಾಡ್ರಿ. ಈಗ ನೋಡ್ರಿ, ಈ ಗಣಿತ ಮಾಡೋದಾತರ ವಿಡಿಯೋ ಆನ್ ಮಾಡ್ರಿ, ನಾ ತಿಳಿಸ್ನು ಲಕ್ಷ ಕೊಟ್ಟು ನೋಡ್ರಿ. 1 ಕಿಲೋಮೀಟರ್ ಉದ್ದದ ರೈಲೊಂದು 3 ನಿಮಿಷಗಳಿಗೆ 1 ಕಿಲೋಮೀಟರ್ನಂತೆ ಸಾಗುತ್ತದೆ. ಹಾಗಾದರೆ 2 ಕಿಲೋಮೀಟರ್ ಉದ್ದದ ಸುರಂಗವನ್ನು ದಾಟಲು ಅದು ತೆಗೆದುಕೊಳ್ಳುವ ಕಾಲ. ರೈಲು ಕ್ರಮಿಸಬೇಕಾದ ದೂರ ನೀವು ತಕ್ಕೋಬೇಕಾಗ್ತದೆ. ಸುರಂಗದ 2 ಕಿಲೋಮೀಟರ್ ದಾಟಲು ತೆಗೆದುಕೊಳ್ಳುವ ಸಮಯ ಮಾಡ್ಕೋಬಾರ್ದು. ಯಾಕಂದ್ರೆ ಕಿಲೋಮೀಟರ್ ಏನದ, ರೈಲಿನ ಉದ್ದ 1 ಕಿಲೋಮೀಟರ್ ಅದ, ಸುರಂಗದ ಉದ್ದ 2 ಕಿಲೋಮೀಟರ್. ಅವೆರಡು ಕೂಡಿಸ್ಕೊಂಡ್ರಿ ಅಂದ್ರೆ ರೈಲು ಕ್ರಮಿಸಬೇಕಾದ ಒಟ್ಟು ದೂರ ಸಿಗ್ತದ. ಅದನ್ನ ತಕ್ಕೋಬೇಕು. ರೈಲು ಕ್ರಮಿಸಬೇಕಾದ ಒಟ್ಟು ದೂರ ಬರೋಬರಿ ರೈಲು ಕ್ರಮಿಸಬೇಕಾದ ದೂರ ತಕ್ಕೋಬೇಕು ನೀವು ಮೊದಲ. ರೈಲು ಕ್ರಮಿಸಬೇಕಾದ ದೂರ ಬರೋಬರಿ ರೈಲಿನ ಉದ್ದ ಪ್ಲಸ್ ಸುರಂಗದ ಉದ್ದ. ರೈಲಿನ ಉದ್ದ ಎಷ್ಟದ? 1 ಕಿಲೋಮೀಟರ್ ಅದ. ಸುರಂಗದ ಉದ್ದ ಎಷ್ಟದ? 2 ಕಿಲೋಮೀಟರ್ ಅದ. 3 ಕಿಮಿ ಅದು ಕ್ರಮಿಸಿದಾಗ ಸುರಂಗನ ದಾಟಿ ಹೋಗ್ತದ. ಪೂರ್ತಿ ದಾಟಿ ಹೋಗ್ಬೇಕಾದ್ರೆ 3 ಕಿಲೋಮೀಟರ್. ನೀವು ಬರೀ ಸುರಂಗ ದಾಟೋದು ಹಾಕೊಂಡ್ರೆ ಇನ್ನ 1 ಕಿಲೋಮೀಟರ್ ಸುರಂಗದಾಗೆ ಇರ್ತದೆ ಟ್ರೇನ. ನೆನ್ಪಿಟ್ಕೋರಿ. 3 ನಿಮಿಷಕ್ಕೆ ಬರೋಬರಿ 3 ನಿಮಿಷಕ್ಕೆ 1 ಕಿಲೋಮೀಟರ್ಕ. ಈಗ 3 ಕಿಲೋಮೀಟರ್ ಅದಲ್ಲ, ವೇಗ ಅಂತೂ ಮೊದಲೇ ಕೊಟ್ಟೆ ಬಿಟ್ಟ ನಾವ. 1 ಕಿಮಿ ಬರೋಬರಿ 1 ಕಿಮಿ ಬರೋಬರಿ ಕಿಮಿಗೆ ಬರೋಬರಿ 3 ನಿಮಿಷ. ಎಷ್ಟು ಕಿಮಿ ಆತದು? 3 ಕಿಮಿ ಬರೋಬರಿ ಎಷ್ಟು ನಿಮಿಷ ನೋಡ್ರಿ. 3 ಗುಂಡೆ 3 ಸರಸ್ಮಾಲೆ 1 = 9 ನಿಮಿಷ. ಆನ್ಸರ್ ಬರೋಬರಿ 9 ನಿಮಿಷಗಳು. 9 ನಿಮಿಷಗಳು. ಉತ್ತರ ಸಂಖ್ಯೆ 9 ನಿಮಿಷ ಎಲ್ಲಿದ ನೋಡ್ರಿ? ಡಿ. ತಿಳ್ಕೊರಿ, ಚೆನ್ನಾಗಿ ತಿಳ್ಕೊರಿ. ಎಲ್ಲಾರು ಹುಡುಗರ ಮನೆಯೊಳಗೆ ಮಾಡಬೇಕಿದು. ಇದು ಯಾಕಂದ್ರೆ ಪ್ರಾರಂಭದ ಅಭ್ಯಾಸದ ಇದು. ಈಗ ನೋಡ್ರಿ, NCB 20 ಅಂದ್ರೆ ನಿಮ್ಮ ಹುಡುಗರು ಎಲ್ಲಾ ಪೇಪರ್ಗಳು ಗಣಿತ ಬಿಡಿಸ್ಲಿಕ್ಕೆ ಬೇಕು. NCB 20 ಕ್ರಮಬದ್ಧವಾದ ಅಭ್ಯಾಸಗಳನ್ನು ಮಾಡಿದ್ರಂದ್ರೆ 15, ಇನ್ನೂ ಒಂದು 5 ಅನುಕ್ರಮ ನಂಬರ್ ನಾವು ಹೆಚ್ಚು ಹಾಕಿದ್ದೀವಿ. ಅವುಗಳನ್ನು ಕ್ರಮಬದ್ಧವಾಗಿ ನೀವು ಅಭ್ಯಾಸನ ವಿದ್ಯಾರ್ಥಿಗಳು ಮಾಡಿದ್ರು ಅಂತಂದ್ರೆ ಈ ಪೇಪರ್ಗಳನ್ನು ನಾಳೆ ನಿಮಗೆ ಪರೀಕ್ಷೆ ಸಮಯ ಬಂದಾಗ ಇವೆಲ್ಲ ಹುಡುಗರಿಗೆ ದಿನಾಲು ಪೇರೆಂಟ್ಸ್ ವಾಟ್ಸಪ್ ಗ್ರೂಪ್ ಹಾಕೋತೀವಿ ನಾವು. ಬೇಕನ್ನೋರು ಸರ್ ನಮಗೆ ಪೇಪರ್ ಕಳಿಸ್ರಿ ಅಂತ ತಿಳ್ಕೊಂಡು ಯಾರು ಬೇಕಾದವರು ಈ ನಂಬರ್ ಫೋನ್ ಮಾಡ್ಬೋದು. ನೀವು ಈ ನಂಬರ್ ನೀವು ನಮಗೆ ಫೋನ್ ಮಾಡಿ ಹೆಸರು ಬರೆಸಿಬಿಡ್ರಿ. ಆ ನಂಬರ್ದೊಂದು ಗ್ರೂಪ್ ಮಾಡಿ ನಾವು ದಿನಾಲು ನಿಮ್ಮ ಪೇರೆಂಟ್ಸ್ಗೆ ಒಂದು ಗ್ರೂಪ್ ಮಾಡಿ ದಿನಾಲು ನಿಮ್ಮ ಮಕ್ಕಳು ಎಷ್ಟು ತಯಾರಾಗ್ಯಾವ ನೋಡ್ಕೊಳ್ಳಿಕ್ಕೆ ಪಾಲಕರಿಗೊಂದು ಶಕ್ತಿ ಬರ್ತದೆ. ಈ ವಿಡಿಯೋಗಳನ್ನು ನೀವು ಒಂದು ಸ್ವಲ್ಪ ನೋಡಿ ಮಗುವಿನ ದಿನಾಲು ನೀವು ಹೋಮ್ವರ್ಕ್ ಮಾಡಿಸ್ರಿ. ನೀವೇ ಕ್ರಮಬದ್ಧವಾಗಿ ಮನೆಯೊಳಗೆ ಕೋಚಿಂಗ್ ಕ್ಲಾಸಿಂದ ಬಂದ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಮಾಡ್ಬೋದು. NCB 1 ಮೊದಲು ಸರಿಯಾಗಿ ಅಭ್ಯಾಸ ಮಾಡಿಸ್ರಿ. NCB 6 ಬೇಸಿಕ್ ಅಭ್ಯಾಸ ಅದ. NCB 8 ವೇಗ ಕಾಲ ದೂರ ಅದ. ಇನ್ನು ಮುಂದಿನ ಅನುಪಾತಗಳು ಬಂದ್ರೆ ಬರ್ಬೋದು. ಈ ಕ್ರಮಬದ್ಧವಾದ ಅಭ್ಯಾಸಗಳನ್ನು ಮಾಡಿಸಿದ್ರಿ ಅಂದ್ರೆ ನಿಮ್ಮ ಹುಡುಗರು ಸ್ವಂತ ಪೇಪರ್ಗಳನ್ನು ಬಿಡಿಸ್ತಾರೆ. ಯಾಕಂದ್ರೆ ಪೇರೆಂಟ್ಸ್ ವಿದ್ಯಾವಂತರು ಇದ್ರಿ ಅಂದ್ರೆ ನಮ್ಮ ಶಾಲೆ ಬೆಲೆ ಗೊತ್ತಾಗ್ತದ. ಧನ್ಯವಾದಗಳು. ನಮಸ್ಕಾರ ಪೇರೆಂಟ್ಸು. ಕಾಳಜಿಪೂರ್ವಕವಾಗಿ ನೀವು ಅಭ್ಯಾಸನ ಮಕ್ಕಳು ಬರ್ಕೊಂಡಾರೋ ಇಲ್ಲೋ ಎಲ್ಲ ಪರೀಕ್ಷೆ ಮಾಡಿಕೆಸಿಂದ ಚೆಕ್ ಮಾಡ್ರಿ. ವಿದ್ಯಾರ್ಥಿಗಳಿಗೆ ಚೆಕ್ ಮಾಡೋದ್ರಿಂದ ಅಭ್ಯಾಸ ಮಾಡುವಂಥ ಒಂದು ಪ್ರಭುತ್ವ ಬೆಳೀತದ. ಎಲ್ಲರಿಗೂ ಕಾಳಜಿ ಇರಲಿ. ಥ್ಯಾಂಕ್ ಯು ಬೈಸ್.